ರೀ ರೀ ಊಟಕ್ಕೆ ಕೊಡ್ಲಾ? ಊಟ ಮಾಡ್ತೀರಾ? ಬೇಡ ಮಲ್ಲಿ, ನನ್ಗೆ ಯಾಕೋ ಹೊಟ್ಟೆ ಹಸ್ವಿಲ್ಲ. ನೀನು ಕಾವೇರಿನೂ ಊಟ ಮಾಡ್ರಿ. ಕಾವೇರಿ ಎಲ್ಲಿ? ಒಳಗಿದ್ದಾಳೆ, ಒಳಗೆ ಆಟ ಆಡ್ತಾ ಇದ್ದಾಳೆ. ಯಾಕ್ರಿ? ಅಲ್ಲ ಏನು ತಿಂದಿಲ್ಲ ಏನಿಲ್ಲ, ಹೊಟ್ಟೆ ಹಸ್ವು ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಯಾಕೇನಾಯ್ತು? ಬರ್ರಿ ಊಟ ಮಾಡ್ರಿ. ಬೇಡ ಮಲ್ಲಿ, ನನ್ಗೆ ಯಾಕೋ ಊಟ ಮಾಡಕ್ ಮನ್ಸೇ ಇಲ್ಲ. ನೀವು ಊಟ ಮಾಡೋಗ್ರಿ ಹೋಗಿ. ಮನ್ಸಿಲ್ವಾ? ಯಾಕ್ರಿ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಓ, ಪೊದ್ದು ಮಾತಾಡ್ಸ್ಲಿಲ್ಲ ಅಂತನಾ ಇನ್ನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ಏನು ಯೋಚನೆ ಮಾಡಬೇಡಿ, ನೋಡ್ತಾ ಇರಿ. ಇವತ್ತು ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಪೊದ್ದು ಬಂದೇ ಬರ್ತಾಳೆ ಮನೆಗೆ. ಸುಮ್ಮನೆ ಬನ್ನಿ, ಊಟ ಮಾಡ್ಬರ್ರಿ. ನಮ್ಮ ಪೊದ್ದುಗೆ ಏನು ಗೊತ್ತಾಗಲ್ಲ ಅಂತೇಳಿ ಎಂತ ಅದು ಹೇಳ್ಕೊಡ್ತಾಳೆ ನೋಡು ಆ ನೇತ್ರ. ನನಗಂತೂ ಆ ನೇತ್ರನ ಕಂಡ್ರೆ ಹಂಗೇನೆ ಎಲ್ಲೆಲ್ಲ ಸಿಟ್ಟು ಬರುತ್ತೆ ಇವಾಗ. ಅಲ್ಲ, ಏನೋ ಹೋದ್ರೆ ಹೋಗ್ಲಿ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಆದರೆ ಇಂಥದ್ದೆಲ್ಲ ಹೇಳ್ಕೊಡ್ತಾಳ ಪೊದ್ದುಗೆ. ಏನಾದರೂ ಇವಾಗ ಸಿಕ್ಕಿದ್ರೆ ಏನಿಲ್ಲ, ಅವಳನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ ನೇತ್ರನ. ಹೋಗ್ಲಿ ಬಿಡ್ರಿ, ಅವಳು ನಿಮ್ ತಂಗಿನೇ ತಾನೆ. ಅವಳೇನ್ ಬ್ಯಾರೆ ಹೇಳಲ್ವಲ್ಲ. ಅವಳ ಮೇಲೆ ಯಾಕೆ ಸಿಟ್ ಮಾಡ್ಕೊಂತೀರಾ? ಬಿಡಿ. ಏನೇ ಹೇಳ್ಕೊಟ್ರು ಪೊದ್ದು ಮಾತ್ರನ ಈ ಮನೆಗೆ ಬರ್ದಲೆ ಇರೋದಿಲ್ಲ. ಬನ್ನಿ. ತಂಗಿ ಆದ್ರೂ ಇಂಥ ಬುದ್ಧಿನ ಯಾರಿಗೂ ಹೇಳ್ಕೊಡ್ಬಾರ್ದು ಮಲ್ಲಿ. ಅಲ್ಲ, ಚಿಕ್ಕ ಮಕ್ಕಳಿಗೆ ಇಂಥದ್ದೆಲ್ಲ ಹೇಳ್ಕೊಟ್ರೆ ಅವ್ರು ಹೇಳಿದ್ದೆ ನಿಜ ಅನ್ಕೊಳಲ್ವಾ? ಹೇಳೋದಾದ್ರೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು. ಅವ್ರ ಜೀವನಕ್ಕೆ ಏನಾದ್ರೂ ಉಪಯೋಗ ಆಗಂತದ. ಇಂಥ ಕೆಟ್ಟ ಬುದ್ಧಿ ಯಾರು ಹೇಳ್ಕೊಡ್ಬಾರ್ದು, ಯಾರಿಗೆ ಆಗ್ಲಿ ಹೇಳು. ಹೋಗ್ಲಿ ಬಿಡಿ ಅತ್ಲಾಗೆ, ಇನ್ನೇನ್ ಮಾಡಕ್ಕಾಗುತ್ತೆ? ಅದನ್ನ ಚಿಂತೆ ಮಾಡ್ಕೊಂಡು ಊಟ ಬಿಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಬನ್ನಿ, ಊಟ ಮಾಡಿ ಬನ್ನಿ. ಕಾವೇರಿ, ಕಾವೇರಿ ರೀ, ಅಲ್ಲಿ ನೋಡಿ, ಪೊದ್ದು ಧ್ವನಿನೇ ಆಗೈತೆ. ಅದು ಪೊದ್ದುನೇ ಇರ್ಬೇಕು ಬಂದಿರೋದು. ನಾನು ಹೇಳಿಲ್ವಾ ಬಂದೇ ಬರ್ತಾಳೆ ಅಂತನ? ಅವಳೇ ಇರ್ಬೇಕು. ಪೊದ್ದು, ಪೊದ್ದು ನೀನೇನ್ ಪೊದ್ದು? ಬಾ ಪೊದ್ದು ಒಳಕ್ಕೆ. ಕಾವೇರಿ, ಎಲ್ಲ ಇದೆಯೇ? ನಿನಗೆ ಒಳಗೆ ತಂದಿದ್ದೀನಿ ನಾನು. ಅಂತೂ ಇಂತೂ ಬಂದಲ್ಲ ನಮ್ಮ ಮನೆಗೆ. ಯಾಕೆ ಪೊದ್ದು ಹಿಂಗ್ ಮಾಡ್ದೆ ನೀನು? ಮಾತಾಡ್ಸಿರು ಮಾತಾಡ್ದಂಗೆ ಹೋದಲ್ಲ ನೆನ್ನೆ ದಿವಸ ಅಲ್ಲಿ. ನನ್ಗೆ ಎಷ್ಟು ಬೇಜಾರಾತು ಗೊತ್ತಾ? ನೀನ್ ಮಾತಾಡ್ಸಲ್ಲ, ಹೋಗು. ನಮ್ಮ ಮನೆಗೆ ಯಾಕೆ ಬಂದೆ ಇವಾಗ? ನೀನ್ ಹೋಗು, ಬರಬೇಡ ಏನು. ಹೋಗೋಣ, ನಾನು ಯಾಕೆ ಹೋಗೋಣ? ಇದೂನು ನಮ್ಮನೇನೆ. ನಾನು ಬರ್ತೀನಿ. ನೋಡಲ್ಲಿ, ಹೋಳಿಗೆ ಮಾಡಿತ್ತು ಗುಬ್ಬಲಿ ಆಂಟಿ, ಅದಕ್ಕೇನೆ ಕಾವೇರಿಗೆ ಕೊಡೋಣ ಅಂತ ತಗೊಂಬಂದೆ. ನಾನು ಇನ್ನ ತಿಂದಿಲ್ಲ. ಅಯ್ಯೋ ಪೆದ್ದು, ನೀನು ಬರ್ದೇ ಇದ್ದಿದ್ದಕ್ಕೆ, ನಮ್ಮನ್ನು ಮಾತಾಡಿಸ್ತಾ ಇದ್ದಿದ್ದಕ್ಕೆ ನನಗೆ ಅವಳುನೇ ಬಂದಿತ್ತು ಗೊತ್ತಾ? ಯಾಕಂಗೆ ಮಾಡಿದೆ? ಯಾಕೆ ಅಂದ್ರೆ ಅವಳೇ ಇದ್ದಾಳಲ್ಲ ಅಕ್ಕಯ್ಯ ನೇತ್ರ. ಅವಳೇ ಹೇಳಿದ್ದು, ನೀನ್ ಮಾತಾಡ್ಸ್ಬೇಡ ಅವ್ರನ್ನ, ಅವ್ರ ಮನೆಗೂ ಹೋಗ್ಬೇಡ, ನೋಡಿರು ನೋಡ್ದಂಗೆ ಹಂಗೆ ಬಾ ನೀನು, ಅವರೇ ಬರ್ತಾರೆ ಈ ಮನೆಗೆ ಅಂತ ಹೇಳಿಳು. ಅದಕ್ಕೆ ನಾನು ಮಾಡ್ದೆ ಕಣಯ್ಯಣ್ಣ. ಅವಳ ಮಾತು ನಂಬಕ್ ಹೋಗ್ಬೇಡ. ಅವಳು ಹೇಳ್ಕೊಡೋದೆಲ್ಲ ಬರೀ ಕೆಟ್ಟ ಬುದ್ಧಿನೇ, ಹಾಳಾಗೋ ಬುದ್ಧಿ ಹೇಳ್ಕೊಡ್ತಾಳೆ. ಅವಳ ಮಾತು ಯಾವತ್ತೂ ಕೇಳಕ್ ಹೋಗ್ಬೇಡ ಇನ್ನು ಮುಂದಕ್ಕೆ. ಹಂಗ ಅವಳು ಏನು ಹೇಳಿರುನು ಕೇಳಕ್ ಹೋಗ್ಬೇಡ. ನಾನು ನಿನ್ನ ಮಾತು ಕೇಳಲ್ಲ ಅಂತ ಹೇಳಿ ಮಕ್ಕೊಡ್ದು ಬಾ, ಹೇಳ್ತೀನಿ. ಇಷ್ಟಕ್ಕೂ ಪದ್ದು, ನಾವೇನು ಮನೆ ಬಿಟ್ಟು ಹೋಗ್ತೀವಿ ಅಂತ ಬಂದಿಲ್ಲ. ಅಮ್ಮನೇ ಬಾಯಿಗೆ ಬಂದಂಗೆ ಬೈದು ಹೊರಕ್ಕೆ ಹೋಗಿ ಮನೆ ಬಿಟ್ಟು ಹೋಗಿ ದುಡ್ಕೊಂಡು ತಿನ್ರಿ, ಕಷ್ಟ ಸುಖ ಏನು ಅಂತ ನಿನಗೂ ಅರ್ಥ ಆಗುತ್ತೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತು. ಅಮ್ಮ ಹೇಳಿದಕ್ಕೇನೆ ನಾವು ಮನೆ ಬಿಟ್ಟು ಬಂದಿರೋದು. ನಾವು ಏನು ಮನೆ ಬಿಟ್ಟು ಹೋಗ್ತೀವಿ ಅಂತೇಳಿ ಬಂದಿಲ್ಲ ಪದ್ದು. ಅಯ್ಯ ಹೋಗಯ್ಯಣ, ಯಾತತ ಹೇಳ್ಬೇಡ, ನನಗೇನು ಗೊತ್ತಿಲ್ಲ ಇದು. ನೀನ್ ಯಾಕೆ ಮನೆ ಬಿಟ್ಟು ಬಂದ, ಯಾಕೆ ಇಲ್ಲಿಗೆ ಬಂದ ಏನ ಯಾರಿಗ್ ಗೊತ್ತು? ನೀನೇನೇನ ಹೇಳ್ಬೇಡ, ನನಗೇನು ಅರ್ಥ ಆಗಲ್ಲ. ರೀ, ಪೊದ್ದು ತಕ್ಕೋಗಿ ನೀವು ಅದು ಇದು ಅಂತ ಹೇಳ್ಕೊಂಡು ನಿಂತಿದ್ದೀರಲ್ಲ, ಅವಳಿಗೇನು ಅರ್ಥ ಆಗುತ್ತೆ ಹೇಳಿ? ಯಾರೇನು ಹೇಳಿದ್ರು ನಂಬ್ತಾಳೆ. ಸುಮ್ನಿರಿ. ನೇತ್ರನ ಮ್ಯಾಗ ಸಿಟ್ಟ ಪೊದ್ದು ತಗ ಯಾಕೆ ತೋರ್ಸಕ್ ಹೋಗ್ತೀರಾ? ಹೆಂಗೋ ಈಗ್ಲಾದ್ರೂ ಬಂದ್ರಲ್ಲ, ಅದಕ್ಕೆ ಸಂತೋಷ ಪಡಿ. ಬಾ ಪೊದ್ದು ಬಾ. ನಿಮ್ಮನ್ನ ಅಮ್ಮನೇ ಮನೆ ಬಿಟ್ಟು ಕಳಿಸ್ತೇಯಣ್ಣ? ಪದ್ದು, ಅಮ್ಮ ಹೇಳಿದಕ್ಕೇನೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳ್ತು ಅಮ್ಮಯ್ಯ. ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡೇ ಇದೀವಿ. ಇನ್ನೇನು ಜಾಸ್ತಿ ದಿನ ಇರಲ್ಲ. ಆದಷ್ಟು ಬೇಗ ಆ ಮನೆಗೆ ನಾವು ಬರ್ತೀವಿ. ಏನು ಯೋಚನೆ ಮಾಡಬೇಡ. ನೀನು ಯಾರ ಮಾತು ಕಟ್ಕೊಂಡು ಇಲ್ಲಿಗೆ ಬರ್ದಂಗಿರ್ಬೇಡ. ದಿನ ಬಂದು ಕಾವೇರಿ ಜೊತೆಗೆ ಆಟ ಆಡು, ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗು. ಹಂಗ ನೇತ್ರ ಮಾತು ಕಟ್ಕೊಂಡು ಆಮೇಲೆ ಬರ್ದಂಗಿರ್ಬೇಡ. ಹಂಗ ಇನ್ನೊಂದ್ಸಲ. ಹಂಗೆ ಹೇಳ್ಕೊಟ್ಟಿದ್ಲಲ್ಲ, ಅದಕ್ಕೇನೆ ಅಕ್ಕಗೆ ಸರಿಯಾಗಿ ಮಾಡಿದೀನಿ. ಅಳ್ತಾ ಇದ್ಲು, ಕೈ ನೋಯ್ತೈತೆ ಅಂತಾನ. ಏನು ನೇತ್ರಗ ಏನ್ ಮಾಡ್ದೆ ಪದ್ದು? ಯಾಕೆ ಕಳ್ಸಿದ್ಲು ಅವಳು? ಯಾಕೆ ಅಂದ್ರೆ ನನ್ನ ದರ ಎಳ್ಕೊಂಡು ಹೋದ್ಲು. ಅಲ್ಲಿ ನಿಮ್ಮನ್ನ ತಿರ್ಗಾ ಮಾತಾಡ್ಸೋಣ ಅಂತ ಬಂದೆ ಅಲ್ಲಿಗೆ. ಅದೇ ನಮ್ಮೂರಿನ ಬೈಲಾಗೆ ಅವಾಗ ಮಾತಾಡ್ಸಂಗ್ ಹೋದ್ನಲ್ಲ ನೆನ್ನೆ ದಿವಸ, ಅವಾಗ ತಿರ್ಗಾ ಬಂದೆ. ನೀವು ಅಲ್ಲೇ ಇದ್ದೀರೇನೋ ಮಾತಾಡ್ಸೋಣ ಅಂತಾನ. ಆದ್ರೆ ನೀವು ಅಲ್ಲಿರ್ಲಿಲ್ಲ. ತಿರ್ಗಾ ಲಸ್ಮಕ್ಕಯ್ಯ ಬಂದು ಹೋಗು ನಿಮ್ಮ ಅಣ್ಣಯ್ಯರ ಮಂತಕ್ಕೆ ಅಂತ ಹೇಳ್ತಿತ್ತು. ಅವಾಗ ಅಕ್ಕಯ್ಯ ಬಂದು ದಾರ ಎಳ್ಕೊಂಡು ಹೋದ್ಲು ಕೈ ಹಿಡ್ಕೊಂಡು. ಅಮ್ಮ ಯಾಕೋ ಕರಿತೈತಿ ಬಾ ಅಂತಾನ. ಅಲ್ಲಿ ನೋಡಿದ್ರೆ ಅಮ್ಮಯ್ಯ ನನ್ ಕರ್ದೇ ಇಲ್ಲ ಅಂತೈತಿ. ಕೈ ಬಿಡಿ ಅಂತಂದ್ರು ಬಿಡ್ಲಿಲ್ಲ, ಎಳ್ಕೊಂಡು ಹೋದ್ಲು. ಅದಕ್ಕೆ ನನಗೆ ಸಿಟ್ಟು ಬಂತು ಕಣಯ್ಯಣ್ಣ. ಅಲ್ಲಗೆ ಕೊಡ್ಬಿಟ್ಟೆ ಅವಳ ಕೈಯ. ಏನ್ ಪದ್ದು, ಅಲ್ಲ ಕಡ್ದ ಕೈ ನನ್ನ ನೇತ್ರಿಂದ? ಅಯ್ಯೋ ಪದ್ದು, ಅಲ್ಲ ಕಡಿತಾರ ಯಾರಾದ್ರೂ?
ಅವಳು ಯಾಕೆ ನನ್ನ ಕೈ ಬಿಗ್ಗೆ ಹಿಡ್ಕೊಂಡು ಎಳ್ಕೊಂಡು ಹೋಗ್ಬೇಕಾಗಿತ್ತು, ಬಿಡು ಅಂತ ಹೇಳಿದ್ರು ಬಿಡ್ಲಿಲ್ಲ ಅವಳು. ಅಮ್ಮ ಇನ್ನು ಹೇಳ್ತು ಬಿಡು ಕೈ ಹಿಡ್ಕೋಬೇಡ ಅಂತಾನ, ಹಂಗಂದ್ರೂ ಕೇಳಲಿಲ್ಲ ಅಕ್ಕಯ್ಯ, ಅದಕ್ಕೆ ನಾನು ಕೊಡ್ದೆ. ಅವಾಗ ಬಿಟ್ಲು. ಪದು ಹಂಗೆಲ್ಲ ಅಲ್ಲ ಕಡಿತಾರೆ ಅಕ್ಕಯ್ಯನ, ಕಡಿಬಾರ್ದಮ್ಮ ಹಂಗೆಲ್ಲನ, ಯಾರನ್ನೂ ಕಡಿಬೇಡ ಹಂಗ ಇನ್ಮೇಲೆ. ಮತ್ತೆ ಅವಳು ಕೈ ಬಿಡು ಅಂತಂದ್ರು ಬಿಡ್ಲಿಲ್ಲ, ಅದಕ್ಕೆ ಕೊಡ್ದೆ ಕಣಯ್ಯಣ. ಅವಳಿಗೆ ಬುದ್ಧಿ ಇಲ್ಲ ಪದು, ಅದಕ್ಕೇನೆ ಹಂಗೆ ಇಲ್ಲದೆಲ್ಲ ಹೇಳ್ಕೊಟ್ಟಾಳೆ ನಿನ್ನ, ಅದಕ್ಕೇನೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ಯಾಳೆ. ನೀನು ಇನ್ನೊಂದ್ಸಲ ಅಲ್ಲಾಗ ಮಾತ್ರ ಕಡಿಯಕ್ ಹೋಗ್ಬೇಡ, ಬೇಕಂದ್ರೆ ಕೈಯಾಗ ಒದಿ ಒಂದೇಟ ಅಲ್ಲ ಕಡಿಯಕ್ ಹೋಗ್ಬಾರ್ದು. ಹಂಗ ಯಾರನ್ನೂ ಕಡಿಬೇಡ, ನಿಮ್ಮ ಅಕ್ಕಯ್ಯನೇ ಅಂತ ಅಲ್ಲ. ಅವಳು ಕೈ ಬಿಗ್ಗೆ ಹಿಡ್ಕೊಂಡಿದ್ಲು, ಅದಕ್ಕೇನೆ ನಾನು ಅಲ್ಲ ಕಡ್ದೆ ಅಷ್ಟೇನೆ. ಕೈ ಏನಾದ್ರೂ ಬಿಡಿಸ್ಕೊಂಡಿದ್ರೆ ಕೈಯಾಗೆ ಒದಿತಿದ್ದೆ ಜಾಡ್ಸಿ ಅವಳನ್ನ ಬೀಳಂಗೆ. ಪುದ್ದು ಹಂಗೆಲ್ಲ ಅಕ್ಕಯ್ಯನ ಒದಿಯಕ್ ಹೋಗ್ಬಾರ್ದು. ನಿನ್ಗಿನ ದೊಡ್ಡ ತಾನೆ ಅವಳು. ಅಕ್ಕಯ್ಯನ ಯಾರಾದ್ರೂ ಅಲ್ಲ ಕಡಿಯೋದು ಒದಿಯೋದು ಮಾಡ್ತಾರೆ. ಸುಮ್ನಿರು ಮಲ್ಲಿ, ಆ ನೇತ್ರಿಗೆ ನಮ್ಮ ಪೊದ್ದು ತಾಗೆ ಒದೆ ತಿಂದ್ರು ಬುದ್ಧಿ ಬರಲ್ಲ ಅವಳಿಗೆ. ಸರಿಯಾಗೆ ಮಾಡಿದಾಳೆ ನಮ್ಮ ಪೊದ್ದು. ಅಯ್ಯೋ ರೀ, ಅವಳು ಮುಂದೆ ಹಿಂಗೆ ಹೇಳ್ತಾ ಇದ್ದೀರಲ್ಲ, ಅದೇ ಸರಿ ಅನ್ಕೊಂಡು ಆಮೇಲೆ ಇನ್ಯಾರನಾದ್ರೂ ಎಲ್ಲ ಕಡ್ದೆ ಏನ್ ಮಾಡ್ತೀರಾ? ಹಿಂಗೆಲ್ಲ ಹೇಳ್ಬಾರ್ದು ಅವಳ ಮುಂದೆ. ಸುಮ್ನಿರಿ, ನೀವು ಮಾತಾಡ್ಬೇಡ್ರಿ, ಹಂಗೆಲ್ಲ ಹೇಳಿರಿ ತಿರ್ಗ ಆಮೇಲೆ ಇನ್ನೊಬ್ರನ್ನ ಯಾರನ್ನಾದ್ರೂ ಕಡ್ದೆ ಏನ್ ಮಾಡ್ತೀರಾ? ನಮ್ಮ ಪೊದ್ದು ಹಂಗೆಲ್ಲ ಯಾರನ್ನೂ ಅಲ್ಲಪ್ಪಲ್ಲ ಕಡಿಯಾಳಲ್ಲ ಮಲ್ಲಿ. ಬೇಕಂದ್ರೆ ಯಾರ ಏನಾದರೂ ಇದ್ರೆ ಕೊಟ್ಟು ಅವಳು ತಿಂತಾಳೆ ಹೊರ್ತು ಇನ್ನೊಬ್ರಿಗೆ ಹಿಂಗೆಲ್ಲ ಕಡಿಯೋದು ಒದ್ಯೋದು ಮಾಡೋ ಅಂತಾಳಲ್ಲ. ಅವಳಿಗೆ ಏನಾನ ತೊಂದರೆ ಮಾಡಿರ್ ಮಾತ್ರ ಅಷ್ಟೇನೆ ಒದ್ಯೋದು ಹಿಂಗೆಲ್ಲ ಮಾಡೋದು ಮಾಡ್ತಾಳೆ ಅಷ್ಟೇನೆ. ಇಲ್ಲಾಂದ್ರೆ ಅವಳೇನು ಇಂಥವೆಲ್ಲ ಮಾಡಕ್ ಹೋಗಲ್ಲ ಅವಳು. ಹಂಗಾದ್ರೂ ಆಗ್ಲಿ ಅವಳ ಮುಂದೆ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡಿ, ಸುಮ್ನಿರಿ. ಹೇಳಕ್ ಹೋಗ್ಬೇಡಿ, ಹಿಂಗ್ ಮಾಡ್ಬಾರ್ದು ಅಂತ ಹೇಳ್ಬೇಕು ನೀವು. ಸರಿ ಆತು ಬಿಡು, ಹಂಗೆ ಹೇಳೋಣ. ಏನ ಕಾವೇರಿ ಎಲ್ಲಿಗೆ ಹೋದ್ಲ? ಎಲ್ಲಿ ಕಾಣಿಸ್ತಾನೆ ಇಲ್ಲ. ನಾನು ಅವಳಿಗೆ ಹೋಳಿಗೆ ಕೊಡೋಣ ಅಂತ ತಗೊಂಡ್ಬಂದಿದ್ದೆ. ಹೌದಪ್ಪದ್ದು, ನಿಮ್ಮ ಮನೆಗೆ ಹೋಳಿಗೆ ಮಾಡಿದ್ರ ಇವತ್ತು? ಅಮ್ಮಯ್ಯ ಹೇಳಿತ್ತು, ಅಕ್ಕಯ್ಯ ಬಂದಾಳಲ್ಲ ಅದಕ್ಕೇನೆ ಹೋಳಿಗೆ ಮಾಡಕ್ ಹೇಳಿತ್ತು ಗುಬ್ಬಲಿ ಆಂಟಿಗೆ. ನನಗೆ ಕೊಡ್ತು ತಿನ್ನು ಅಂತಾನ, ನಾನು ಅಲ್ಲಿ ತಿನ್ಲಿಲ್ಲ. ಇಲ್ಲಿಗೆ ಬಂದು ಕಾವೇರಿ ಜೊತೆ ತಿಮ್ಮನ ಅಂತ ಇಲ್ಲಿಗೆ ತಕೊಂಬಂದೆ ಓಸು ಹೋಳಿಗೆನ. ಕಾವೇರಿ ಒಳಗಿದ್ಲಮ್ಮ, ಎಲ್ಲಿಗೆ ಹೋದ್ಲು? ಕಾಣಿಸ್ತಾ ಇಲ್ವಲ್ಲ, ಏನು ಹೊರಕಿರಕ್ ಹೋದ್ಲಾ? ಕಾವೇರಿ ಕಾವೇರಿ, ನಿಮ್ಮ ಅತ್ತೆ ಪೊದ್ದು ಬಂದಿದ್ದಾಳೆ, ಬಾರ ಮೈಲಿ, ನಿನ್ಗೋಸ್ಕರ ಒಬ್ಬಟ್ಟು ಮಾಡ್ಕೊಂಡ್ ತಗೊಂಬಂದವಳೆ. ಬಾ ತಿನ್ನು ಬಾ. ಏನ್ ಮಾಡ್ತಿದ್ದಮ್ಮ ಒಳಗ ಒಬ್ಳೇನೆ ಬಚ್ಕೊಂಡಿದ್ದೆ? ಅಮ್ಮ ಅಮ್ಮ, ಪದ್ದು ಅತ್ತೆ ಎಲ್ಲಿ ಎಲ್ಲಿ? ಹೇಳೇ ಕಾವೇರಿ, ನಾನು ಇಲ್ಲೇ ಇದ್ದೀನಿ, ಬಾರೆ. ನೋಡ್ಬೋದು, ನೀನು ಅಂದ್ರೆ ನಮ್ಮ ಕಾವೇರಿಗೆ ಎಷ್ಟು ಇಷ್ಟ ನೋಡು. ಅವಳನ್ನೇ ನೀನು ಮಾತಾಡ್ಸಂಗ ಅದೇ ಓದೆ ತಾನೆ. ಈಗ ಮಾತ್ರ ಹೋಳಿಗೆ ತಗೊಂಬಂದವಳೆ. ಕಾವೇರಿ ಹೋಳಿಗೆ ತಂದಿದ್ದೀನಿ, ಬಾ, ನಾನು ನೀನು ಇಬ್ರು ಕುತ್ಕೊಂಡು ತಿಂಬಾನ. ಅಪ್ಪ ಅಮ್ಮ ಕೊಡೋದ್ ಬೇಡ, ನಿಮ್ಮ ಅಪ್ಪಯ್ಗೂ ನಿಮ್ಮ ಅಮ್ಮಯ್ಗೂ ನಾವಿಬ್ರೇ ತಿಂಬಾನ, ಬಾ. ಅಪ್ಪ ಅಮ್ಮ ಕೊಡನ ಹೋಳಿಗೆ. ನೋಡಯ್ಯನ, ನೀನು ಮಲ್ಲಿನು ಬ್ಯಾಡ, ಅವ್ರಿಗೆ ಕೊಡೋದ್ ಬೇಡ ನಿಮ್ಮ ಅಪ್ಪಯ್ಗೂ ಅಮ್ಮಯ್ಗೂ ಅಂತಂದ್ರೆ ಕೊಡ್ಬೇಕು ಅಂತ ಹೇಳ್ತಾಳೆ ಕಾವೇರಿ ಕಳ್ಳಿ. ಈಗ ನಾನು 5-6 ತಂದಿದ್ದೀನಿ ಹೋಳಿಗೆನ, ಬರೀ ಎಲ್ಲರೂ ಕುತ್ಕೊಂಡು ತಿಂಬಾನ. ಸರಿ ಅಮ್ಮ, ಬಾ ಇಲ್ಲೇ ಕುತ್ಕೊಂಡು ತಿಂಬಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.